ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 13ನೇ ಪ್ರಶ್ನೆ ಪ್ರಜಾಪ್ರಭುತ್ವ ಎನ್ನುವಂತಹ ಚಾಪ್ಟರ್ ಇಂದ ಪ್ರಜಾಪ್ರಭುತ್ವ ಮಾದರಿ ಸರ್ಕಾರ ಇತರೆ ಮಾದರಿ ಸರ್ಕಾರ ಪದ್ಧತಿಗಳಿಗಿಂತ ಉತ್ತಮ, ಈ ಹೇಳಿಕೆಯನ್ನ ವಿಶ್ಲೇಷಿಸಿ ಅಂತ ಹೇಳ್ತಾರೆ. 7-8 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಹಕ್ಕು ಮತ್ತು ಸ್ವಾತಂತ್ರ್ಯ ಇರುತ್ತೆ. ಓಕೆ, ಸೊ ಆದರೆ ಬೇರೆ ಮಾದರಿ ಅಂದ್ರೆ ಕಮ್ಯುನಿಸ್ಟ್ ಇರ್ಬೋದು ಅಥವಾ ರಾಜರ ಆಡಳಿತ ಇರ್ಬೋದು, ಯಾವುದೇ ಇರ್ಬೋದು, ಇಲ್ಲಿ ಹಕ್ಕು ಮತ್ತು ಸ್ವಾತಂತ್ರ್ಯ ಇರೋದಿಲ್ಲ. ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಪ್ರಜಾಪ್ರಭುತ್ವವು ಪ್ರಜೆಗಳನ್ನ ರಕ್ಷಿಸುತ್ತದೆ. ಓಕೆನಾ, ಇದು ಸಮಾನತೆಯ ತತ್ವದ ಆಧಾರವಾಗಿದೆ. ಇಲ್ಲಿ ಪ್ರತಿಯೊಬ್ಬರು ಸಮಾನರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಸಮಾನರು. 18 ವರ್ಷಕ್ಕೂ ಮೇಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಮತದಾನ ಮಾಡುವ ಹಕ್ಕನ್ನ ಹೊಂದಿರುತ್ತಾನೆ. ಜನರು ಸಮರ್ಥ ನಾಯಕರನ್ನು ಚುನಾಯಿಸಲು ಪ್ರಜಾಪ್ರಭುತ್ವವು ಅವಕಾಶ ನೀಡುತ್ತದೆ. ತೀರ್ಮಾನಗಳು ಸಾರ್ವಜನಿಕ ಅಭಿಪ್ರಾಯ ಮತ್ತು ಚರ್ಚೆಯ ಮೂಲಕ ನಿರ್ಧರಿಸಲ್ಪಡುತ್ತವೆ. ಸರ್ವಾಧಿಕಾರಿ ಆಡಳಿತದಲ್ಲಿ ಒಬ್ಬ ವ್ಯಕ್ತಿ ನಿರ್ಧಾರವನ್ನ ಕೈಗೊಳ್ತಾನೆ, ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಹಾಗಲ್ಲ ಮಕ್ಕಳೇ. ಸೊ ಎಲ್ಲರೂ ಅಭಿಪ್ರಾಯ ಮತ್ತು ಚರ್ಚೆಯ ಮೂಲಕ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಪ್ರಜೆಗಳ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಜಾಪ್ರಭುತ್ವವು ಅವಕಾಶ ಮಾಡಿಕೊಡುತ್ತದೆ. ಆಡಳಿತ ಪಕ್ಷದ ಅಧಿಕಾರ ದುರುಪಯೋಗಗೊಳ್ಳದಂತೆ ತಡೆಯಲು ವಿರೋಧ ಪಕ್ಷವು ಕೂಡ ಇಲ್ಲಿ ಅಸ್ತಿತ್ವದಲ್ಲಿ ಇರುತ್ತದೆ. ಪೌರರಲ್ಲಿ ರಾಷ್ಟ್ರೀಯತೆ, ದೇಶಭಕ್ತಿ, ವಿವಿಧತೆಯಲ್ಲಿ ಏಕತೆಯನ್ನ ಬೆಳೆಸುತ್ತದೆ ಪ್ರಜಾಪ್ರಭುತ್ವ. ಶಾಂತಿಯುತವಾಗಿ ಸರ್ಕಾರಗಳನ್ನು ಬದಲಾಯಿಸಲು ಅವಕಾಶ ಇರುವುದರಿಂದ ಪ್ರಜಾಪ್ರಭುತ್ವ ಕ್ರಾಂತಿಗಳನ್ನ ತಡೆಗಟ್ಟುತ್ತದೆ. ಈ ರೀತಿಯಾಗಿ ಪ್ರಜಾಪ್ರಭುತ್ವವು ಬೇರೆ ಎಲ್ಲ ಮಾದರಿಯ ಸರ್ಕಾರಗಳ ಪದ್ಧತಿಗಳಿಗಿಂತ ಉತ್ತಮವಾಗಿದೆ ಅಂತ ಹೇಳ್ಬೋದು. ಓಕೆನಾ, ಥ್ಯಾಂಕ್ ಯು.